ಬಿಜೆಪಿ ಫುಲ್ ಆಕ್ಟಿವ್ ಎಂದು ತೋರಿಸಿಕೊಳ್ಳಲು ಸಿದ್ಧತೆ. ಕಾಂಗ್ರೆಸ್ಗೂ ಮೊದಲೇ ಬರ ವೀಕ್ಷಣೆಗೆ ಮುಂದಾದ ಬಿಜೆಪಿ. ಸಿಎಂ ಡಿಕೆ ತವರು ಕ್ಷೇತ್ರದ ಮೇಲೆ ಬಿಜೆಪಿ ಲೀಡರ್ಸ್ ಕಣ್ಣನ್ನ ಇರಿಸಿದ್ದಾರೆ. ಬರ ಅಧ್ಯಯನ ನಡೆಸಲಿರುವ ರಾಜ್ಯ ಬಿಜೆಪಿ ನಾಯಕರು ಇಂದು ಚಲವದಿ ನೇತೃತ್ವದಲ್ಲಿ ಈ ಒಂದು ತಂಡದಿಂದ ಬರ ವೀಕ್ಷಣೆ. ರಾಮನಗರ ಹಾಗೂ ಚಾಮರಾಜನಗರದಲ್ಲೂ ಕೂಡ ಬರ ವೀಕ್ಷಣೆ ಮಾಡಲಿದ್ದಾರೆ. ಮೈಸೂರು ಭಾಗದಲ್ಲೂ ಕೂಡ ಬರವನ್ನ ಪರಿಶೀಲಿಸಲಿರುವ ಬಿಜೆಪಿ ಟೀಮ್. ಕೇಂದ್ರ ಸರ್ಕಾರಕ್ಕೂ ವರದಿ ಸಲ್ಲಿಕೆ ಮಾಡಲು ಬಿಜೆಪಿ ಯತ್ನ. ಬರ ಅಧ್ಯಯನ ನೆಪದಲ್ಲಿ ರೈತರಿಗೆ ಹತ್ತಿರವಾಗಲು ಬಿಜೆಪಿ ಯತ್ನಿಸ್ತಾ ಇದೆ. ಈ ಮೂಲಕ ರಾಜಕೀಯ ಮೈಲೇಜ್ ಪಡೆಯಲು ರಣತಂತ್ರವನ್ನ ರೂಪಿಸ್ತಾ ಇದೆಯಾ? ಬರ ಪರಿಹಾರ ಕೊಡಿಸುವಲ್ಲಿ ಯಶಸ್ವಿಯಾಗುತ್ತಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಕಲಿಗಳ ರಣತಂತ್ರ. ಬಿಜೆಪಿ ಫುಲ್ ಆಕ್ಟಿವ್ ಎಂದು ತೋರಿಸಿಕೊಳ್ಳಲು ಸಿದ್ಧತೆ. ಕಾಂಗ್ರೆಸ್ಗೂ ಮೊದಲೇ ಬರ ವೀಕ್ಷಣೆಗೆ ಮುಂದಾದಂತಹ ಬಿಜೆಪಿ ಇದೀಗ ಬಿಜೆಪಿ ನಾಯಕರಿಂದ ಬರ ವೀಕ್ಷಣೆಗೆ ಮುಂದಾಗಿರುವಂಥದ್ದು. ಸಿಎಂ ಡಿಕೆ ತವರು ಕ್ಷೇತ್ರದ ಮೇಲೆ ಬಿಜೆಪಿ ಲೀಡರ್ಸ್ ಕಣ್ಣನ್ನ ಇರಿಸಿರುವಂಥದ್ದು. ಬರ ಅಧ್ಯಯನ ನಡೆಸಲಿರುವಂತಹ ರಾಜ್ಯ ಬಿಜೆಪಿ ನಾಯಕರು ರಾಮನಗರ ಹಾಗೂ ಚಾಮರಾಜನಗರದಲ್ಲಿ ಬರ ವೀಕ್ಷಣೆಯನ್ನ ಮಾಡಲಿದ್ದಾರೆ ಬಿಜೆಪಿಯ ನಾಯಕರು. ಮೈಸೂರು ಭಾಗದಲ್ಲೂ ಕೂಡ ಬರ ಪರಿಶೀಲಿಸಲಿರುವ ಬಿಜೆಪಿ ಟೀಮ್ ಒಟ್ಟು 6 ರಿಂದ 7 ತಂಡಗಳಿಂದ ರಾಜ್ಯದಾದ್ಯಂತ ಬರ ಅಧ್ಯಯನವನ್ನ ನಡೆಸಲಿದ್ದಾರೆ. ಬಳಿಕ ಸಿಎಂ ಡಿಕೆಗೆ ವರದಿಯನ್ನ ನೀಡಲಿರುವಂತಹ ಬಿಜೆಪಿ ನಿಯೋಗ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ಇದೀಗ ಬರ ಪರಿಹಾರ ಕೊಡಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಗಂಗಾ, ಈಗಾಗಲೇ ಏನು ಬರ ಅಧ್ಯಯನ ಮಾಡೋದಕ್ಕೂ ಕೂಡ ಅಷ್ಟೇ ಬಿಜೆಪಿ ವತಿಯಿಂದ ತಂಡಗಳನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. BY ವಿಜೇಂದ್ರ ರಾಜ್ಯಾಧ್ಯಕ್ಷರ ಇವರ ನೇತೃತ್ವದಲ್ಲಿ ತಂಡಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ 6 ತಂಡಗಳನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಈ ತಂಡ ರಚನೆ ಮಾಡಿದಂಥ ಸಂದರ್ಭದಲ್ಲೂ ಬಿಜೆಪಿಯಲ್ಲಿ ಒಂದು ಅಸಮಾಧಾನ ಕೂಡ ಕಂಡು ಬಂದಿತ್ತು. ಏನೆಂದರೆ ಪ್ರಮುಖವಾಗಿ ಇರ್ತಕ್ಕಂಥ ನಾಯಕರಾದಂಥ ಶ್ರೀರಾಮುಲು ಆಗಿರ್ಬೋದು, ಇದೇ ರೀತಿಯಾಗಿ ಪ್ರತಾಪ್ ಸಿಂಹ ಆಗಿರ್ಬೋದು, ನಾರಾಯಣಗೌಡ ಆಗಿರ್ಬೋದು, ಈ ರೀತಿಯಾಗಿ ಈ ಹಿಂದೆ ಮಾಜಿ ಸಚಿವರಾದಂಥವರಿಗೆ ಕೂಡ ಸಾಕಷ್ಟು ಜನಕ್ಕೂ ಕೂಡ ಕೈ ಬಿಡಲಾಗಿದೆ ಅನ್ನೋ ಒಂದಿಷ್ಟು ಚರ್ಚೆ ಆಗಿತ್ತು. ಅದಾದ ಬಳಿಕ ಈಗ ಬರ ಅಧ್ಯಯನಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಸಿಎಂ ತವರು ಕ್ಷೇತ್ರದಲ್ಲೂ ಕೂಡ ಬರ ಅಧ್ಯಯನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದು ಚಲವಾದಿ ನಾರಾಯಣ ಸ್ವಾಮಿ, ಮೇಲ್ಮನೆ ವಿಪಕ್ಷ ನಾಯಕರಾಗಿರುವಂಥ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದ ತಂಡ ಇವತ್ತು ಬರ ಹಾನಿ ಅಂದರೆ ಎಷ್ಟರ ಮಟ್ಟಿಗೆ ಬರ ಅಲ್ಲಿ ಹಾನಿಯಾಗಿದೆ ಅಂತ ಕೂಡ ಒಂದಿಷ್ಟು ಲೆಕ್ಕಾಚಾರ, ಒಂದು ಅಂಕಿಅಂಶ ಕೂಡ ರೆಡಿ ಮಾಡ್ಕೊಂಡು ಬರ್ತಕ್ಕಂಥದ್ದು. ಅದಾದ ಬಳಿಕ ಈ ಅಂಕಿಅಂಶಗಳು ಏನು, ಬರ ಪರಿಹಾರ ಎಷ್ಟು ಕೊಡಬೇಕು, ಎಷ್ಟರ ಮಟ್ಟಿಗೆ ಬರ ಹಾನಿಯಾಗಿದೆ ಅನ್ನೋದು, ಈ ಎಲ್ಲ ಅಂಕಿಅಂಶಗಳನ್ನು ಹೋಗಿ ಸಿಎಂಗೆ ಭೇಟಿ ಮಾಡಿ ಸಿಎಂಗೂ ಕೂಡ ನೀಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಒಂದು ಕಡೆ ಇಲ್ಲಿ ಸಿಎಂಗೆ ಮನವಿ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಹೋಗಿ ಹೈಕಮಾಂಡ್ ನಾಯಕರು ಅಂದರೆ ವರಿಷ್ಠರು ಅಂತ ಹೇಳ್ತಾ ಹೋಗ್ಬೋದು, ಜೊತೆಗೆ ಅಲ್ಲೇ ಬಿಜೆಪಿ ಸರ್ಕಾರ ಕೂಡ ಇರ್ತಕ್ಕಂಥದ್ದು ಕೇಂದ್ರದಲ್ಲಿ, ಅವರ ನಾಯಕರಿಗೂ ಕೂಡ ಹೋಗಿ ಅಲ್ಲಿ ಮತ್ತೊಂದು ವರದಿಯನ್ನು ಕೂಡ ಕೊಡ್ತಕ್ಕಂಥದ್ದು. ಇದೆಲ್ಲವೂ ಆದ ಬಳಿಕ ಈಗ ನಿಜಕ್ಕೂ ಕೂಡ ರೈತರಿಗೆ ಹತ್ರ ಆಗೋದಕ್ಕೆ ಬಿಜೆಪಿ ಹೊರಟಿದೆಯಾ, ರೈತರಿಗೆ ನಿಜಕ್ಕೂ ಕೂಡ ಹತ್ರ ಆಗುತ್ತಾ, ಅಥವಾ ಬರ ಪರಿಹಾರ ನಿಜಕ್ಕೂ ಕೂಡ ಕೊಡಿಸೋದ್ರಲ್ಲಿ ಯಶಸ್ವಿ ಆಗುತ್ತಾ ಬಿಜೆಪಿ, ಅಥವಾ ಕೇವಲ ಇದು ರಾಜಕೀಯ ಲಾಭಕ್ಕಾಗಿ ಬರ ವೀಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇದೆ ಬಿಜೆಪಿ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಆದರೆ ನಿಜಕ್ಕೂ ಈಗ ಹೋಗಿ ಬರ ವೀಕ್ಷಣೆ ಮಾಡಿ ಬಂದ ಬಳಿಕ, ಅಧ್ಯಯನ ಮಾಡಿದ ಬಳಿಕ ಈ ವರದಿಯನ್ನು ಹೋಗಿ ಸಿಎಂಗೆ ಕೊಟ್ಟು ಸಿಎಂ ಇಂದ ಆಗಿರ್ಬೋದು ಅಥವಾ ಕೇಂದ್ರದಿಂದ ಆಗಿರ್ಬೋದು, ಇದೆಲ್ಲ ರೀತಿಯಾದ ಒಂದಿಷ್ಟು ಹಣ ಏನು ರೈತರಿಗೆ ಸಿಕ್ಕಬೇಕಾಗುತ್ತೆ, ಬರ ಅಧ್ಯಯನ ಆದಮೇಲೆ ಬರ ಹಾನಿ ಏನು ಹಣ ಸಿಕ್ಕಬೇಕಾಗುತ್ತೆ, ಈ ಹಾನಿಯ ಹಣವನ್ನು ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರ ಬಿಜೆಪಿ ನಾಯಕರು, ಅಥವಾ ಕೇವಲ ರಾಜಕಾರಣದ ಮೈಲೇಜನ್ನು ಪಡೆದುಕೊಂಡು ಸುಮ್ಮನೆ ಆಗ್ತಾರ ಅನ್ನೋದು ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಇದಾದ ಬಳಿಕ ಮುಂದೆ ಯಾವ ರೀತಿಯಾಗಿ ಅಂದರೆ ಅವರಿಗೆ ಏನು ಪರಿಹಾರ ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ ಇಲ್ವಾ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ಗಂಗಾ. ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.